ಹೆಜಮಾಡಿ ಸಾಸ್ತಾನ ಶಿರೂರು ಟೋಲ್ ಹೋರಾಟಗಾರರೊಂದಿಗೆ ಉಡುಪಿ ಜಿಲ್ಲಾಧಿಕಾರಿಯವರು ನಡೆಸಿದ ಸಭೆಯಲ್ಲಿ ಹೆಜಮಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಾಹನಗಳಿಗೆ ಟೋಲ್ ವಿನಾಯಿತಿ ನೀಡುವಂತೆ ಹೆದ್ದಾರಿ ಇಲಾಖಾಧಿಕಾರಿಗಳು ಸಹಿತ ಟೋಲ್ ಅಧಿಕಾರಿಗಳಿಗೆ ಸಭೆಯಲ್ಲಿ ಆದೇಶಿಸಿದ್ರು. ಅವರ ಆದೇಶವನ್ನು ಧಿಕ್ಕರಿಸಿದ ಟೋಲ್ ಅಧಿಕಾರಿಗಳು ಸ್ಥಳೀಯ ವಾಹನಗಳಿಂದಲೂ ಸುಂಕ ವಸೂಲಿ ನಡೆಸುವ ಮೂಲಕ ಜಿಲ್ಲಾಧಿಕಾರಿಗಳ ಆದೇಶಕ್ಕೂ ಹೆಜಮಾಡಿ ಟೋಲ್ ಪ್ಲಾಜಾದಲ್ಲಿ ಬೆಲೆ ಇಲ್ಲದಾಗಿದೆ. ಟೋಲ್ ವಿರುದ್ಧದ ಹೋರಾಟ ಸಮಿತಿಯ ಪ್ರಮುಖರಾದ ಸ್ಥಳೀಯ ನಿವಾಸಿ ಗುಲಾಂ ಮೊಹಮ್ಮದ್ ಇವರ ಖಾತೆಯಿಂದಲೇ ಹಣ ಸುಲಿಯಲಾಗಿದೆ. ಇದು ಗಮನಕ್ಕೆ ಬಂದ ತಕ್ಷಣ ವಾಹನವನ್ನು ಟೋಲ್ನ ಗೇಟಲ್ಲೇ ನಿಲ್ಲಿಸಿ ಪ್ರಶ್ನಿಸಿದ್ದಾರೆ. ಸ್ಥಳಕ್ಕೆ ಬಂದ ಟೋಲ್ ಅಧಿಕಾರಿಗಳು ತಪ್ಪಿನ ಅರಿವಾಗಿ ಹಣವನ್ನು ಮರುಪಾವತಿಸುವುದಾಗಿ ಹೇಳಿದ್ದಾರೆ. ಸ್ಥಳಕ್ಕೆ ಬಂದ ಪಡುಬಿದ್ರಿ ಎಸ್ಐ ಎಂಎಸ್ ಪ್ರಸನ್ನ ಟೋಲ್ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಜಿಲ್ಲಾಧಿಕಾರಿ ಸಹಿತ ಎಲ್ಲ ಎಸ್ಪಿ ಅವರಿದ್ದ ಸಭೆಯಲ್ಲಿ ಸ್ಥಳೀಯ ವಾಹನಗಳಿಗೆ ಟೋಲ್ ವಿನಾಯಿತಿ ನೀಡುವಂತೆ ಆದೇಶ ಮಾಡಿದ್ದರೂ ಅವರ ಆದೇಶವನ್ನು ಮೀರಿ ಟೋಲ್ ಪಡೆದಿರುವುದು ಸರಿಯಾದ ಕ್ರಮವಲ್ಲ. ಮುಂದೆ ಇದನ್ನು ಮುಂದುವರಿಸಿದ್ದಲ್ಲಿ ಆಗುವ ಅನಾಹುತಗಳಿಗೆ ನಾವು ಜವಾಬ್ದಾರರಲ್ಲ ಎಂಬುದಾಗಿ ಟೋಲ್ ಅಧಿಕಾರಿಗಳನ್ನು ಎಚ್ಚರಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಗುಲಾಂ ಮೊಹಮ್ಮದ್ ಅವರು, ನಮ್ಮೆಲ್ಲರ ಹೋರಾಟದ ಫಲವಾಗಿ ಸ್ಥಳೀಯ ವಾಹನಗಳಿಗೆ ಟೋಲ್ ವಿನಾಯಿತಿ ಇದ್ದರೂ ಕಳ್ಳ ಮಾರ್ಗದಲ್ಲಿ ಟೋಲ್ ವಸೂಲಿ ನಡೆಸಿದ್ದಾರೆ. ನನ್ನ ಗಮನಕ್ಕೆ ಬಂತು, ನಾನು ಪ್ರತಿಭಟಿಸಿದೆ. ಅದೇ ಗಮನಕ್ಕೆ ಬಾರದೆ ಅದೆಷ್ಟೋ ವಾಹನಗಳಿಂದ ವಸೂಲಿ ನಡೆಸಿದ್ದಾರೋ ಗೊತ್ತಿಲ್ಲ. ಈ ಬಗ್ಗೆ ಸ್ಥಳೀಯ ವಾಹನ ಸವಾರರು ಎಚ್ಚೆತ್ತುಕೊಳ್ಳಬೇಕಾಗಿದೆ ಎಂದರು. ಹೇಳಿದ್ರೆ ಡಿಸಿ ಅವ್ರ ಮೀಟಿಂಗ್ ನಲ್ಲಿ ಏನಾಗಿದೆ ತೀರ್ಮಾನ ಲಾಸ್ಟ್ 18 ಏನಿತ್ತು ಏನಾಯ್ತು ಕಟ್ಟಾಯ್ತಾ ಆದ್ರೆ ನಮಗೆ ಈಗ ಬೇರೆಯವರಿಗೆ ಬೇರೆಯವರು ಕೇಳುವುದು ಇಲ್ಲ, ಹೋಗ್ತಾರೆ. ಅದು ಫ್ಯಾಸ್ಟ್ ಆಗಿ ಎಲ್ಲಿದೆ ಹೆಜಮಾಡಿ ಟೋಲ್ ಗೇಟ್ ಇದು ಇಲ್ಲಿಯ ಸ್ಥಳೀಯ ವಾಹನಗಳಿಗೆ ಇಲ್ಲಿ ವಿನಾಯಿತಿ ಇತ್ತು. ಅದಲ್ಲದೆ ಜಿಲ್ಲಾಧಿಕಾರಿಯವರು ಮೊನ್ನೆ ನಮ್ಮ ಹೋರಾಟ ಸಮಿತಿಯ ಸಭೆಯಲ್ಲಿ ಸ್ಥಳೀಯರಿಗೆಲ್ಲರಿಗೂ ವಿನಾಯಿತಿಯನ್ನು ಮುಂದುವರಿಸುವಂತ ಒಂದು ಹೇಳಿದರು. ಈಗ ನಾನು ಇಲ್ಲಿ ಲೋಕಲ್ ಸ್ಥಳೀಯವನಾಗಿ ನಾನು ಬರುವಾಗ ನನ್ನ ದುಡ್ಡನ್ನು ಕಟ್ ಮಾಡಿದ್ದಾರೆ, ಫಾಸ್ಟ್ಯಾಗಲ್ಲಿ ದುಡ್ಡು ಕಟ್ ಮಾಡಿದ್ದಾರೆ. ಆಗ ನಾನು ಅವರನ್ನು ಕರೆದು ಕೇಳಿದಾಗ ಹೇಳ್ತಾರೆ, ನಾವು ರಿಪೋರ್ಟ್ ಮಾಡ್ತೇವೆ ನಿಮಗೆ ಅಂತ. ಈಗ ರಿಪೋರ್ಟ್ ಮಾಡೋ ದೊಡ್ಡ ವಿಷಯ ಅಲ್ಲ. ಈಗ ನಾನು ಹೋರಾಟದವನೇ ಆಗಿ ನನ್ನನ್ನು ಈಗ ಕಟ್ ಮಾಡಿದ ಮೇಲೆ ಬೇರೆಯವರು ಬಂದರೆ ಆ ಟೋಲಲ್ಲಿ ಯಾರಾದರೂ ಬಂದರೆ ಅವರನ್ನು ಕಟ್ ಮಾಡೋದಿಲ್ವಾ? ಮತ್ತೆ ಜಿಲ್ಲಾಧಿಕಾರಿ ಹೇಳಿದಕ್ಕೆ ಒಂದು ಬೆಲೆ ಇಲ್ವಾ? ಟೋಲ್ನವರೊಂದು ಬೆಲೆ ಕೊಡ್ಲಿಕ್ಕೆ ಇಲ್ವಾ? ಟೋಲ್ ಅಧಿಕಾರಿಗಳ ಈ ಅವ್ಯವಸ್ಥೆಗಳಿಂದಾಗಿ ಟೋಲ್ ಸಿಬ್ಬಂದಿಗಳು ಗೊಂದಲಕ್ಕೆ ಬಿದ್ದಿದ್ದು ಸ್ಥಳೀಯರ ವಿರೋಧ ಕಟ್ಟಿಕೊಳ್ಳುವಂತಾಗಿದೆ. ಸುರೇಶ್ ಶರ್ಮಳ್, ವಿ4 ನ್ಯೂಸ್, ಪಡುಬಿದ್ರಿ.